So, good morning, students. Good morning to all. So, in the last class, we have started with features of firm transactions. Yes or no? So, we were discussing about the firm transaction. So, like what and all will be the like how the farmer have to treat this transaction. Yes or no? So, how transactions treating of the transactions. Yes or no? So if a farmer is using the crops which he has grown in the farm, like for his home consumption, he has to treat that as a drawings. Yes or no? So usually business like owner ಏನಾದ್ರು withdraw ಮಾಡ್ಕೊಂಡ್ರೆ ಓನರ್ ಏನಾದ್ರು ಬಿಸ್ನೆಸ್ ಇಂದ ಫಾರ್ ಹಿಸ್ ಪರ್ಸನಲ್ ರೀಸನ್ ಇಫ್ ಈಸ್ withdraw, so that should be treated as an drawings. Yes or no? So in the same way, if the farmer has been used some crops which he has grown in the farm, he has to treat that also a drawings. Yes or no? ಅದನ್ನ ಡ್ರಾಯಿಂಗ್ ಅಂತ ಟ್ರೀಟ್ ಮಾಡಬೇಕು. And also if workers for labors along with the wages in ಕ್ಯಾಶ್ನಾಗ ವೇಜಸ್ನ ಪೇ ಮಾಡಿನು ಆಮೇಲೆ ಬೆಳೆದಿದ್ರಾಗಿನ ಸ್ವಲ್ಪ ಬೆಳಿನ ಲೈಕ್ ಫಾರ್ ಏನೋ ಒಂದು ಸ್ವಲ್ಪ ಸಮ್ ಏನ್ ಬೆಳೆದಿರ್ತಾರಲ್ಲ ಫಾರ್ಮ್ನಾಗ ಅದ್ರಲ್ಲಿ ಒಂದು ಸ್ವಲ್ಪ ಏನಾದ್ರು ಲೇಬರ್ಸ್ಗೆ ಕೊಟ್ರಂದ್ರೆ ಇಫ್ ವೇಜಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಕೈಂಡ್ನ ಪೇ ಮಾಡಿದ್ರನು ಅದನ್ನ ಫಾರ್ಮರ್ ಕನ್ಸಿಡರ್ ಮಾಡಬೇಕು. ಅದನ್ನ ವೇಜಸ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಅದನ್ನ ವ್ಯಾಲ್ಯೂ ಮಾಡಬೇಕು. ಈವನ್ ಹಿ ಹ್ಯಾಸ್ ಟು ವ್ಯಾಲ್ಯೂ ದಟ್ ಇನ್ ಟರ್ಮ್ಸ್ ಆಫ್ ಮನಿ. Yes or no? So in order to know the correct profit of an farm activity. Yes or no? So farm activity the correct profit ಎಷ್ಟು ಆಗಿದೆ ಅಂತ ತಿಳ್ಕೊಬೇಕಂತಂದ್ರೆ ಅದನ್ನು ಕನ್ಸಿಡರ್ ಮಾಡಬೇಕು. Yes or no? So and if crop produced in one section and has been used in another section. Yes or no? So crop produced in one section and it has been used in another section, that also should be adjusted. Yes or no? ಅದನ್ನ ಅಡ್ಜಸ್ಟ್ ಮಾಡಬೇಕು. ಈಗ ಕ್ರಾಪ್ ಬೆಳೆದಿರ್ತೀನಿ, ಆ ಕ್ರಾಪ್ ನ ಇಫ್ ಐ ಆಮ್ ಯೂಸಿಂಗ್ ಫಾರ್ ಡೈರಿ ಸೆಕ್ಷನ್ ಯೂಸ್ ಮಾಡತ್ತೀನಿ ಅಂತಂದ್ರೆ ಅದನ್ನ ಹೆಂಗ್ ಅಡ್ಜಸ್ಟ್ ಮಾಡ್ಬೇಕಂತಂದ್ರೆ, ಸೊ ಕ್ರಾಪ್ ಅಕೌಂಟ್ ಅಲ್ಲಿ ಅದು ಸೇಲ್ ಆಗಿದೆ ಅಂತ ಹೇಳಿ ತೋರಿಸ್ಬೇಕು, ಮತ್ತೆ ಡೈರಿ ಸೆಕ್ಷನ್ ಅಲ್ಲಿ ಅದು ಪರ್ಚೇಸ್ ಆಗಿದೆ ಅಂತ ಹೇಳಿ ತೋರಿಸ್ಬೇಕು. ಎಸ್ ಅಣ್ಣ. ಸೊ ದಟ್ ಶುಡ್ ಬಿ ಅಡ್ಜಸ್ಟೆಡ್ ಇನ್ ದಿಸ್ ವೇ. ಇಫ್ ಕ್ರಾಪ್ ಪ್ರೊಡ್ಯೂಸ್ಡ್ ಅಗ್ರಿಕಲ್ಚರ್ ಇದರಲ್ಲಿ ನಾನು ಕ್ರಾಪ್ ಪ್ರೊಡ್ಯೂಸ್ ಮಾಡಿದ್ದೇನೆ, ಓಕೆ, ಆ ಪ್ರೊಡ್ಯೂಸ್ ಮಾಡಿರೋ ಕ್ರಾಪ್ ನಾನು ಯೂಸಿಂಗ್ ಫಾರ್ ಮೈ ಡೈರಿ ಸೆಕ್ಷನ್. ಸೊ ಆ ತರ ಆದಾಗ ಅಡ್ಜಸ್ಟ್ ಮಾಡಬೇಕು. ದ ಫಾರ್ಮರ್ ಹ್ಯಾವ್ ಟು ಅಡ್ಜಸ್ಟ್ ದಟ್ ಇನ್ ದ ಕ್ರಾಪ್ ಅಕೌಂಟ್ನಾಗ ಏನಂತ ತೋರಿಸ್ಬೇಕಂತಂದ್ರೆ ದಟ್ ಹ್ಯಾಸ್ ಬಿನ್ ಸೋಲ್ಡ್ ಅಂತ ತೋರಿಸ್ಬೇಕು. ಡೈರಿ ಸೆಕ್ಷನ್ ಅಲ್ಲಿ ಅದು ಪರ್ಚೇಸ್ ಆಗಿದೆ ಅಂತ ಹೇಳಿ ತೋರಿಸ್ಬೇಕು. ಸೊ ಈ ತರ ತೋರಿಸೋದ್ರಿಂದ ದ ಫಾರ್ಮರ್ ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್ ಆಫ್ ಹಿಸ್ ಪ್ರಾಫಿಟ್. ಎಸ್ ಅನ್ನು. ಸೊ ಅಂಡ್ ಈಗ ಫ್ಯಾಮಿಲಿ ಮೆಂಬರ್ಸ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, ಫಾರ್ಮ್ ಇದರಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಅವಾಗ ಫಾರ್ಮರ್ ಏನ್ ಮಾಡ್ಬೇಕಂತ, ಈಗ ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿದ್ರೆ ಅಂದ್ರೆ ಅವ್ರನ್ನ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಿ ಅವ್ರನ್ನ ವ್ಯಾಲ್ಯೂ ಮಾಡ್ಬೇಕು. ಹೌ ದ ಫಾರ್ಮರ್ ವಿಲ್ ಬಿ ವ್ಯಾಲ್ಯೂ ಔಟ್ಸೈಡರ್ ಹೆಂಗೆ ವೇಜಸ್ ಕೊಟ್ಟು ಅವ್ರನ್ನ ಎಕ್ಸ್ಪೆನ್ಸಸ್ ಅಂತ ಹೆಂಗ್ ಟ್ರೀಟ್ ಮಾಡಿರ್ತಾನಲ್ಲ, ಇನ್ ದ ಸೇಮ್ ವೇ ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿದ್ರಂದ್ರೆ ಆಕ್ಟಿವಿಟಿದಾಗ ಇನ್ವಾಲ್ವ್ ಆಗಿದ್ರಂದ್ರೆ ಅವ್ರನ್ನು he have to value in terms of money and he have to consider them also as an ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಆಮೇಲೆ ಫ್ಯಾಮಿಲಿ ಟ್ರಾನ್ಸಾಕ್ಷನ್ಗೆ ಸಪರೇಟ್ ಅಕೌಂಟ್ ಮತ್ತೆ ಫಾರ್ಮ್ ಆಕ್ಟಿವಿಟಿ ಟ್ರಾನ್ಸಾಕ್ಷನ್ಗೆ ಸಪರೇಟ್ ಅಕೌಂಟ್ ನ ಫಾರ್ಮರ್ ಮೇಂಟೈನ್ ಮಾಡಬೇಕು. The farmer has to maintain a separate account for his family transaction and a separate account for his farm activity transaction. So he will get a clear picture. If you mix up both the things, ಫ್ಯಾಮಿಲಿ ಟ್ರಾನ್ಸಾಕ್ಷನ್ ಅಕೌಂಟ್ ಒಂದೇನೆ ಮತ್ತೆ ಫಾರ್ಮ್ ಟ್ರಾನ್ಸಾಕ್ಷನ್ ಅಕೌಂಟ್ ಒಂದೇನೆ ಆಗಿತ್ತಂತ, ಇಫ್ ಯು ಮಿಕ್ಸ್ ಅಪ್ ಎರಡನ್ನು ಮಿಕ್ಸ್ ಮಾಡಿದ್ನಂದ್ರೆ ಹಿ ವಿಲ್ ನಾಟ್ ಗೆಟ್ ಅ ಕ್ಲಿಯರ್ ಪಿಕ್ಚರ್. ಓಕೆ, ಸೊ ಇಲ್ಲಿ ಕನೆಕ್ಟಿವಿಟಿ ಅದ ನೋಡ್ರಿ. Normal accounts principle, whatever the like a principle what we have to do for passing the journal entries and all in the business ನಾವು ಏನೇನು ಮಾಡ್ತಿದ್ವಲ್ಲ ಅದೇ ಇಲ್ಲಿ ಹೇಳತ್ತೀನಿಲ್ರಿ ನಾನು. ಈಗ ಫ್ಯಾಮಿಲಿ ಕನ್ಸಂಪ್ಷನ್ ಅಂತ ಏನಾದ್ರು ಗೂಡ್ಸ್ ನ ಫಾರ್ಮರ್ ಯೂಸ್ ಮಾಡಿದಂದ್ರೆ ಅದನ್ನ ಡ್ರಾಯಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಯೂಶಲಿ ಹಿ ವಿಲ್ ನಾಟ್ ಡೂ ಆಲ್ ದೋಸ್ ಥಿಂಗ್ಸ್. ಇದೆಲ್ಲ ಮಾಡೋದಿಲ್ರಿ ಅವನು. ಸೊ ಈ ತರ ಮಾಡ್ತಿರೋದಕ್ಕೆ he will not comes to know how much profit he is making. Yes or no?
The reason behind adopting the account principles in the form activity. Form activities ನಾನು ಅಕೌಂಟ್ಸ್ ಅಕೌಂಟ್ ಫಾಲೋ ಮಾಡಬೇಕು. ಎದಕ್ಕೆ? ದ ರೀಸನ್ ಬಿಹೈಂಡ್ ಇಸ್ ದಟ್ ಇನ್ ಆರ್ಡರ್ ಟು ನೋ ದಿ ಕರೆಕ್ಟ್ ಪ್ರಾಫಿಟ್. ನಾವು ಬಿಸ್ನೆಸ್ನಾಗ ಹೆಂಗೆ ಅಕೌಂಟ್ಸ್ ನಾವು ಮೇಂಟೈನ್ ಮಾಡಿರ್ತೀವಲ್ಲ, ಹಂಗೆ ಫಾರ್ಮ್ ಆಕ್ಟಿವಿಟಿದಲ್ಲೂ ಅಕೌಂಟ್ಸ್ ನ ಫಾಲೋ ಮಾಡಬೇಕು. ಎದಕ್ಕೆ ಫಾಲೋ ಮಾಡ್ಬೇಕಂದ್ರೆ ಇನ್ ಆರ್ಡರ್ ಟು ನೋ ದಿ ಕರೆಕ್ಟ್ ಪ್ರಾಫಿಟ್ ಆಫ್ ದಟ್ ಆಕ್ಟಿವಿಟಿ. Yes or no? So ಇದೆಲ್ಲ ನಾವು each and everything if you record in this scenario, ಈ ತರ ಎಲ್ಲ ನಾವು ರೆಕಾರ್ಡ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ obviously the farmer will comes to know that how much profit he is making. ಇವೆಲ್ಲ ಏನು ಕನ್ಸಿಡರ್ ಮಾಡೋದಿಲ್ಲ. ಹೋಮ್ ಕನ್ಸಂಪ್ಷನ್ ಇಟ್ಕೊಂಡಿದ್ದು ಕನ್ಸಿಡರ್ ಮಾಡೋದಿಲ್ಲ. ಲೈಕ್ ವೇಜಸ್ ನಾನು ಕೈಂಡಲ್ಲಿ ಕೊಟ್ಟಿದ್ದು ಕನ್ಸಿಡರ್ ಮಾಡೋದಿಲ್ಲ. ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿ ಟ್ರಾನ್ಸಾಕ್ಷನ್ ಮತ್ತೆ ಫರ್ಮ್ ಆಕ್ಟಿವಿಟಿ ಟ್ರಾನ್ಸಾಕ್ಷನ್ಗೂ ಒಂದೇ ಅಕೌಂಟ್ ಮೇಂಟೈನ್ ಮಾಡ್ತಿರ್ತಾನೆ. ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿದ್ರೂ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಫಾರ್ಮರ್ ವಿಲ್ ನಾಟ್ ಡೂ ಆಲ್ ದೋಸ್ ಥಿಂಗ್ಸ್. ಇದನ್ನೆಲ್ಲ ಕನ್ಸಿಡರ್ ಮಾಡೋದ್ರಿಂದ ಸೊ ಹಿ ವಿಲ್ ಕಮ್ಸ್ ಟು ನೋ ಹೌ ಮಚ್ ಪ್ರಾಫಿಟ್ ದ ಬಿಸ್ನೆಸ್ ಇಸ್ the form of like how much profit he is making from the farm activity and all. Okay, so I hope so everyone is clear with those 5 transactions what we have discussed. Yes or no students? ಎಲ್ಲ 5 ಟ್ರಾನ್ಸಾಕ್ಷನ್ ಕ್ಲಿಯರ್ ಆಗ್ಯಾವಿಲ್ರಿ? ಏನಾದ್ರೂ ಕ್ಲಿಯರ್ ಆಗಿರ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ಫ್ರೀ ಟು ಆಸ್ಕ್ ಮಿ. ಓಕೆ, ಸೊ ಕ್ಲಿಯರ್ ಲೈಕ್ ಇಲ್ಲ ಮೇಡಮ್ ನಮ್ಗೆ ಅರ್ಥ ಆಗಿಲ್ಲ. Like one thing I wanted to know that how many people you are from science background. So is it clear now? All the 5 points, all the 5 transactions, ella clear agyavilri? Shall I go with the 6th one? Means how the farmer had to consider that one. That's it. ಇದನ್ನೂ ವ್ಯಾಲ್ಯೂ ಮಾಡಿ ಇದನ್ನೂ ಕನ್ಸಿಡರ್ ಮಾಡಬೇಕು. ಓಕೆ, ಯೂಶುವಲಿ ಫಾರ್ಮರ್ ಯೂಸ್ ಟು ಇಗ್ನೋರ್ ದಟ್ ಒನ್. ವೇಜಸ್ ನ ಕೈಂಡಲ್ಲಿ ಪೇ ಮಾಡಿದ್ದನ್ನು ಇಗ್ನೋರ್ ಮಾಡ್ತಿದ್ದ, ಹೋಮ್ ಕನ್ಸಂಪ್ಷನ್ ಮಾಡಿದ್ದು ಇಗ್ನೋರ್ ಮಾಡ್ತಿದ್ದ. ಫ್ಯಾಮಿಲಿ ಮೆಂಬರ್ಸ್ ಲೇಬರ್ಸ್ ಆಗಿ ಲೈಕ್ ಫ್ಯಾಮಿಲಿ ಮೆಂಬರ್ ಇನ್ವಾಲ್ವ್ ಆಗಿದ್ದ ಅದನ್ನು ಇಗ್ನೋರ್ ಮಾಡ್ತಿದ್ದ. he should not ignore. He has to consider those things, and also he has to value all those things in the form of money. ಅದನ್ನ ಮನಿದಾಗ ವ್ಯಾಲ್ಯೂ ಮಾಡಿ ಅದನ್ನೂ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಸೊ we were discussing with the 6th point. Yes or no? 6th point discuss ಮಾಡಾಕಿದ್ವಿ. Yes or no? So 6th point is that equipment used in more than one activity. Yes or no? So I said that usually ಏನಾಗ್ತದೆ ಅಂತಂದ್ರೆ farmer will be involved in more than one activity. Yes or no? So farmer ಯಾರಾದ್ರೂ ಒಂದೇ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರ್ತಾರೆ, ಒಂದೇ ಬೆಳೆಯೋದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ? ಇಲ್ಲ. Yes or no? So farmer will be involved in more than one activity. Like he may involved in growing of crops ಇರ್ಬೋದು. Yes or no? ಕ್ರಾಪ್ಸ್ ಅಂದ್ರೆ ಬೆಳೆಯೋದ್ರ ಜೊತೆಗೆ ಗೋಧಿ, ಭತ್ತ, ರಾಗಿ ಇವುಗಳು ಬೆಳೆಯೋದ್ರ ಜೊತೆಗೆ he may involved in some other horticulture also, like ದ್ರಾಕ್ಷಿ ಬೆಳೆಯೋದು. Yes or no? So like pomegranate growings and all. ಆಮೇಲೆ ಈ ಕಡೆ ಯೂಶುವಲಿ ನಾರ್ತ್ ಕರ್ನಾಟಕ ನಾವು ಲೈಕ್ ಬಿಜಾಪುರದಲ್ಲಿ ಹೆಚ್ಚು ಬೆಳೆ ಅಂತಂದ್ರೆ ದ್ರಾಕ್ಷಿ, ದಾಳಿಂಬೆ, ನಿಂಬೆ ಹಣ್ಣು. ಎಸ್ ಅನ್ನು ಸೊ ಇದೆಲ್ಲ ಜಾಸ್ತಿ ಬೆಳೀತಾರೆ. ಈ ಕಡೆ ಇಂಡಿ ಕಡೆ ಹೋದ್ರೆ ನಿಂಬೆ ಹಣ್ಣು ಜಾಸ್ತಿ. ಎಸ್ ಅನ್ನು ಯೂಶುವಲಿ ದೇ ವಿಲ್ ಗ್ರೋ ದಟ್ ಥಿಂಗ್. ಆಮೇಲೆ ಬೆಳಗಾಂ ಕಡೆ ಎಲ್ಲ ಹೋದ್ರೆ ಕಬ್ಬು ಜಾಸ್ತಿ ಬೆಳೀತಾರೆ. ಎಸ್ ಅನ್ನು ಸೊ ಅಲ್ಲಿ ಅದೊಂದೇ ಬೆಳೆ ಭಾಳ ಬೆಳೆಯೋದು ಜಾಸ್ತಿ. ಎಸ್ ಅನ್ನು ಸೊ ಯೂಶುವಲಿ ಫಾರ್ಮರ್ ವಿಲ್ ನಾಟ್ ಡಿಪೆಂಡ್ ಆನ್ ಓನ್ಲಿ ಒನ್ ಕ್ರಾಪ್. ಎಸ್ ಅನ್ನು he will be ಅಂದ್ರೆ ಒಂದೇ ಬೆಳೆ ಬೆಳೆಯೋದಿಲ್ಲ, ಹೆಚ್ಚು ಬಹಳಷ್ಟು ಬೆಳೆ ಬೆಳೀತಿರ್ತಾರೆ. ಎಸ್ ಅನ್ನು ಸೊ he will be involved in horticulture also, he will be involved in agriculture. Yes or no? Other sath he will be involved in cattle section also. Yes or no? Like a livestock section means ಕುರಿ ಸಾಕೋದು. ಎಸ್ ಅನ್ನು ಒಂದು 4-5 ಕುರಿ ಮನ್ಯಾಗ ಸಾಕೋದು. ಎಸ್ ಅನ್ನು ಆಮೇಲೆ ಲೈಕ್ ಇವನ್ ಒಂದು 4-5 ಎಮ್ಮಿ ಸಾಕೋದು. ಎಸ್ ಅನ್ನು ಎಮ್ಮಿ, ಆಕಳ, ಈ ತರ ಎಲ್ಲ he will be involved in dairy, he will be involved in cattle section. ಎಸ್ ಅನ್ನು ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದು ಒಂದು 10 ಲೀಟರ್ ಹಾಲು, ಸಂಜೆ ಕಡೆ ಒಂದು 10 ಲೀಟರ್ ಹಾಲು. ಎಸ್ ಅನ್ನು ಯೂಶುವಲಿ ಫಾರ್ಮರ್ಸ್ ಒಬ್ಬೊಬ್ರು ಮನ್ಯಾಗ ಕಷ್ಟಪಟ್ಟು ದುಡಿಯೋರಿದ್ರೆ ಮಾಡೇ ಮಾಡ್ತಾರ್ರಿ. ಎಸ್ ಅನ್ನು ಮೇನ್ಲಿ ಐ ಸೆಡ್ ಅಗ್ರಿಕಲ್ಚರ್ಗೆ ಹಾರ್ಡ್ ವರ್ಕ್ ಮಾಡ್ಬೇಕ್ರಿ. ದೇ ಹ್ಯಾಸ್ ಟು ವರ್ಕ್. ಎಸ್ ಅನ್ನು ಅಲ್ಲಿ ವರ್ಕ್ ಮಾಡೋರು ಇದ್ರೆ ಮಾತ್ರ ಅಗ್ರಿಕಲ್ಚರ್ ಇದ್ರಲ್ಲಿ ಸರ್ವೈವ್ ಆಗ್ತಾರ್ರಿ. ಇಲ್ಲಾಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಇನ್ ದಿ ಅಗ್ರಿಕಲ್ಚರ್. ದೇ ಹ್ಯಾಸ್ ಟು ವರ್ಕ್ ಹಾರ್ಡ್. ಎಸ್ ಅನ್ನು ವರ್ಕ್ ಹಾರ್ಡ್ ಬೇಕ್ರಿ ಅಲ್ಲಿ. ಎಸ್ ಅನ್ನು ಸೊ ಅಗ್ರಿಕಲ್ಚರ್ ಜೊತೆಗೆ ಅಲಾಂಗ್ ವಿತ್ ಗ್ರೋಯಿಂಗ್ ಆಫ್ ಕ್ರಾಪ್ಸ್
if they will be involved in some other activity also. Yes or no? So ಈಗ 2-3 ಆಕ್ಟಿವಿಟಿದಾಗ ಫಾರ್ಮರ್ ಇನ್ವಾಲ್ವ್ ಆಗಿರ್ತಾನೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ whatever the equipment he is using for one activity, the same equipment he will be using for some other also. Yes or no? So ಈಗ ಔಷಧಿ ಹೊಡೆಯೋದೇ ತಗೊಳ್ಳಿದ್ರೆ ಔಷಧಿ ಹೊಡೆಯೋದಕ್ಕೆ ಒಂದು ಮೆಷಿನ್ ಇಟ್ಕೊಂಡಿರ್ತಾನೆ, ಅದೇ ಮಷಿನ್ ಇಟ್ಕೊಂಡು ಲೈಕ್ ಯಾವ್ದು ಕ್ರಾಪ್ಗೂ ಔಷಧಿ ಹೊಡೆಯೋಕ್ಕೂ ಅದೇ ಮಷಿನ್ ಯೂಸ್ ಮಾಡ್ತಾನೆ, ಈ ಕಡೆ ಹಾರ್ಟಿಕಲ್ಚರ್ ಬಂದ ದಾಳಿಂಬೆ ದ್ರಾಕ್ಷಿ ಔಷಧಿ ಹೊಡೆಯೋಕ್ಕೂ ಅದೇ ಮಷಿನ್ ಯೂಸ್ ಮಾಡ್ತಾನೆ. ಎಸ್ ಅಲ್ಲ? ಸೊ ಯೂಶಲಿ ಫಾರ್ಮರ್ ಏನ್ ಮಾಡ್ತಾನೆ ಅಂತಂದ್ರೆ ಆ ಸೇಮ್ ಮಷಿನ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಡಿಫ್ರೆಂಟ್ ಆಕ್ಟಿವಿಟೀಸ್. ಎಸ್ ಅಲ್ಲ? ಬೇರೆ ಬೇರೆ ಆಕ್ಟಿವಿಟೀಸ್ ಸೇಮ್ ಮಷಿನ್ ಯೂಸ್ ಮಾಡ್ತಾನೆ. ಅವಾಗ he has to calculate the expense in a different way. Yes or no? So ಎಲ್ಲಾ ಆಕ್ಟಿವಿಟಿಗೂ ಒಂದೇ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಎಸ್ ಅಲ್ಲ? ಒಂದೇ ಮಷಿನ್ ಯೂಸ್ ಮಾಡ್ಲಿ, ಅದಕ್ಕೆ ಡಿಫ್ರೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ. Though he is using a same machine for a different activity, but he has to divide the expenses of a different activity. Expenses na different agi consider ಮಾಡಬೇಕು ಅಂತ ಹೇಳಿ. Okay, there this point what it will tells means he has to consider the expenses for a different activity. Different activity ಗೆ expenses na consider ಮಾಡಬೇಕು ಅಂತ ಹೇಳಿ. Okay, so though he is involved, though he is using a same equipment for a different activity, but expenses ಮಾತ್ರ ಒಂದೇ ಅಂತ ಹೇಳಿ ಕನ್ಸಿಡರ್ ಮಾಡಬಾರ್ದು, different expenses ಅಂತ ಹೇಳಿ ಕನ್ಸಿಡರ್ ಮಾಡಬೇಕು in order to get the clear picture of a profit. Is it clear, students? Clear ಆಯ್ತು ಇದು? Equipment used in more than one activity means what it is telling means that equipment cost ಏನ್ ಇರ್ತದ ನೋಡ್ರಿ, ಎಕ್ವಿಪ್ಮೆಂಟ್ ಕಾಸ್ಟ್ ಏನಿರ್ತದಲ್ಲ ಆ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡೋದು. ಬೇರೆ ಆಕ್ಟಿವಿಟಿಗೆ ಏನ್ ಯೂಸ್ ಮಾಡಿರ್ತಾರಲ್ಲ ಆ ಆಕ್ಟಿವಿಟಿ ಯೂಸ್ ಮಾಡಿದಾಗ ಎಕ್ಸ್ಪೆನ್ಸಸ್ ಒಂದೇ ಎಕ್ಸ್ಪೆನ್ಸಸ್ ಅಂತ ಬರೀ ಈಗ ಕ್ರಾಪ್ ಮಷಿನ್ ಅನ್ನೇ ನಾನು ಯೂಸ್ ಮಾಡತ್ತೀನಿ, ಕ್ರಾಪ್ಗೆ ತಗೊಂಡಿದ್ ಮಷಿನ್ ಅನ್ನೇ ನಾನು ಏನ್ ಮಾಡತ್ತೀನಿ ಹಾರ್ಟಿಕಲ್ಚರ್ ಯೂಸ್ ಮಾಡತ್ತೀನಿ. ಅವಾಗ ಎರಡೂದ್ದು ಒಂದೇ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಾರ್ದು. ಕ್ರಾಪ್ ಆಕ್ಟಿವಿಟಿದ ಎಕ್ಸ್ಪೆನ್ಸಸ್ ಬೇರೆ ಆಗ್ಬೇಕು ಮತ್ತೆ ಹಾರ್ಟಿಕಲ್ಚರ್ ಆಕ್ಟಿವಿಟಿದ ಎಕ್ಸ್ಪೆನ್ಸಸ್ ಬೇರೆ ಆಗ್ಬೇಕು. Is it clear? Expenses should be treated in a different way in order to know a clear picture of that a profit from that activity. Okay, ಈಗ crop account ಅಂತಾನು ನಾನು ಪ್ರಿಪೇರ್ ಮಾಡ್ತೀನಿ. ಎಲ್ಲಾ ಆಕ್ಟಿವಿಟಿದು ಫಾರ್ಮರ್ ಏನ್ ಮಾಡ್ಬೇಕಂತಂದ್ರೆ ಎಲ್ಲಾ ಆಕ್ಟಿವಿಟಿದು ಒಂದೇ ಅಕೌಂಟ್ ಪ್ರಿಪೇರ್ ಮಾಡಬಾರ್ದು. ಯೂಶಲಿ ಫಾರ್ಮರ್ though he is involved in more than one activity, yes or no, ಮೂರು ಎಲ್ಲಾ ಆಕ್ಟಿವಿಟಿದು ಒಂದೇ ಅಕೌಂಟ್ ಪ್ರಿಪೇರ್ ಮಾಡಬಾರ್ದು. he has to prepare a separate account for each activity. ಈಚ್ ಆಕ್ಟಿವಿಟಿದು ಸಪರೇಟ್ ಅಕೌಂಟ್ ಪ್ರಿಪೇರ್ ಮಾಡಿ ಆ ಅಕೌಂಟ್ ಅಲ್ಲಿ ಈ ಎಕ್ಸ್ಪೆನ್ಸಸ್ ನೆಲ್ಲ ಹಾಕ್ಬೇಕು. ಆ ಆಕ್ಟಿವಿಟಿದು ಏನ್ ಪ್ರಾಫಿಟ್ ಬಂದಿರ್ತದ, ಆ ಆಕ್ಟಿವಿಟಿ ಏನೇನು ಎಕ್ಸ್ಪೆನ್ಸಸ್ ಆಗಿರ್ತದಲ್ಲ ಡಿಫ್ರೆಂಟ್ ಅಕೌಂಟ್ ಮಾಡಿ ಹಾಕ್ಬೇಕು ಅಂತ ಹೇಳಿ. ಎಲ್ಲಾ ಆಕ್ಟಿವಿಟಿದು ಕ್ಲಬ್ ಮಾಡಿ ಒಂದೇ ಅಕೌಂಟ್ ಪ್ರಿಪೇರ್ ಮಾಡಬಾರ್ದು. ಈಚ್ ಅಂಡ್ ಎವ್ರಿ ಆಕ್ಟಿವಿಟಿಗೂ ಸಪರೇಟ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಈಗ ಕ್ರಾಪ್ ಅಕೌಂಟ್ ಅಂತ ಹೇಳಿ ಪ್ರಿಪೇರ್ ಮಾಡ್ತಿರ್ತೀನಿ. ಓಕೆ, ಕ್ರಾಪ್ ಅಕೌಂಟ್ ಅಲ್ಲಿ ಮಷಿನರಿ ಯೂಸ್ ಮಾಡಿದ ಎಕ್ಸ್ಪೆನ್ಸಸ್ ನಾನು ತೋರಿಸ್ಬೇಕು. ಓಕೆ, ಹಾರ್ಟಿಕಲ್ಚರ್ ಒಂದು ಅಕೌಂಟ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಹಾರ್ಟಿಕಲ್ಚರ್ ಆಕ್ಟಿವಿಟಿಯಲ್ಲಿ ಈ ಎಕ್ಸ್ಪೆನ್ಸಸ್ ನಾನು ಆಡ್ ಮಾಡಬೇಕು. ಓಕೆ, ಸೊ ಈ ತರ ಡಿಫ್ರೆಂಟ್ ಅಕೌಂಟ್ ಹೆಂಗಿದ್ರು ಮಾಡಿರ್ತೀವಲ್ಲ ಅಲ್ಲಿ ಈ ಎಕ್ಸ್ಪೆನ್ಸಸ್ ನ ತೋರಿಸ್ತಾ ಹೋಗ್ಬೇಕು. ಇಸ್ ಇಟ್ ಕ್ಲಿಯರ್? ಸ್ಟೂಡೆಂಟ್ಸ್? whether you people are there in my class or not? Okay, so activity ಅಂದ್ರೆ ಆ ಎಕ್ಸ್ಪೆನ್ಸಸ್ ನ ಡಿಫ್ರೆಂಟ್ ಆಗಿ ತೋರಿಸ್ಬೇಕು. ಒಂದೇ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಾರ್ದು. ಯಾವ ಆಕ್ಟಿವಿಟಿಗೆಲ್ಲ ಆ ಮಷಿನರಿ ಯೂಸ್ ಮಾಡಿರ್ತಾರಲ್ಲ ಆ ಆಕ್ಟಿವಿಟಿಗೆಲ್ಲ ಅದ್ರದ್ದು ಸಪರೇಟ್ ಎಕ್ಸ್ಪೆನ್ಸಸ್ ಅಂತಾನೆ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಇಸ್ ಇಟ್ ಕ್ಲಿಯರ್? Okay, one point already has been repeated, that a payment of wages in kind. Yes or no? So I have already said that one. Yes or no? So along with the paying the wages in cash, farmer ಏನ್ ಮಾಡ್ತಾನ್ರಿ ಕೈಂಡ್ ಅಲ್ಲಿ ಕೊಟ್ಟಿರ್ತಾನ್ರಿ. Yes or no? So ಬೆಳೆದಿದ್ನ ಸ್ವಲ್ಪ ಕೊಟ್ಟಿರ್ತಾನ್ರಿ. So even that kind ಏನ್ whatever the wages has been paid by the farmer to a laborers in the form of a kind ಅಲ್ಲಿ ಏನ್ ಕೊಟ್ಟಿರ್ತಾರ ನೋಡ್ರಿ ಅದನ್ನೂ ಕ್ಯಾಶ್ ಅಲ್ಲಿ ವ್ಯಾಲ್ಯೂ ಮಾಡಿ ಅದನ್ನ ವೇಜಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಯು ಶುಡ್ ನಾಟ್ ಇಗ್ನೋರ್ ದಟ್ ವಾಟ್ ಎವರ್ ಹಿ ಹ್ಯಾವ್ ಪೇಡ್ ಇನ್ ಅ ಫಾರ್ಮ್ ಆಫ್ ಅ ಕೈಂಡ್ ಟು ಅನ ಲೇಬರ್ಸ್ ಏನ್ ಕೈಂಡ್ ರೂಪದಲ್ಲಿ ವೇಜಸ್ ಕೊಟ್ಟಿರ್ತಾನಲ್ರಿ, ಯು ಶುಡ್ ನಾಟ್ ಇಗ್ನೋರ್ ದಟ್. ಇವನ್ ಹಿ ಹ್ಯಾಸ್ ಟು ಕನ್ಸಿಡರ್ ದಟ್
as an wages, and even he has to value that one in form of a cash in order to get a clear picture of the profit from that activity. Okay. So the next one, what the last point, what it will telling is, what it will tell is farm activity are prone to natural calamities. Yes or no? So usually farm activities, as you know that it is mainly affected by some unnatural calamities like earthquake ಇರ್ಬೋದು. Usually ಈ ಮಳೆ ಮಳೆಗಾಲದಲ್ಲಿ ಬೆಳೆ ಎಷ್ಟು ಹಾನಿ ಆಗ್ತವೆ. Yes sir. So farm activity are mainly affected from a natural calamities. Means it's mainly affected from this tsunamis or earthquake or fire ಆಗೋದು. Yes or no? So ಇಲ್ಲಾಂದ್ರೆ ಏನಾಗ್ಬಿಡ್ತದೆ, ಕಳ್ತನ ಮಾಡ್ಕೊಂಡು ಗೋಡನಲ್ಲಿ ಸ್ಟಾಕ್ ಇಟ್ಟಿರ್ತಾರೆ, ಕಳ್ತನ ಮಾಡ್ಕೊಂಡು ಹೋಗ್ಬಿಡೋದು. Yes or no? So it is like farm activity mainly affected from this type of these things. Yes or no? So as you people know, ರೀಸೆಂಟ್ ಆಗಿ ಎಷ್ಟು ಮಳೆಯಾಗಿ ಎಷ್ಟೊಂದು ಬೆಳೆ ಎಲ್ಲ ಹಾನಿ ಆಗೋದು. ಎಸ್ ಅಲ್ಲ. ಸೊ ಅದಕ್ಕೆ ಬೆಳೆ ಹಾನಿ ವಿಮೆ ಅಂತಾನು the new concept has been introduced by the Modi government. Yes ಅಲ್ಲ. So even farmers can make an insurance for their whatever the crop they are growing. Yes ಅಲ್ಲ. ಅದಕ್ಕೆಲ್ಲ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ಎಸ್ ಅಲ್ಲ. So how we has to do the insurance for our life. ನಮ್ಮ ಲೈಫಿಗೆ ಇನ್ಶೂರೆನ್ಸ್ ಇತ್ತು, ಹಂಗೇನೆ ಬೆಳೆಗಿನೂ ಇನ್ಶೂರೆನ್ಸ್, ಬೆಳೆ ವಿಮೆ ಅಂತ ಹೇಳಿ ಹೊಸ ಕಾನ್ಸೆಪ್ಟ್ ಅದ ಇಲ್ರಿ. ಎಸ್ ಅಲ್ಲ. ಯು ಪೀಪಲ್ ಮೇ ಬಿ ನೋಯಿಂಗ್ ದಟ್ ಒನ್. ಎಸ್ ಅಲ್ಲ. ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ಫಾರ್ಮರ್ ಮೇನ್ಲಿ ಎಫೆಕ್ಟ್ ಆಗೋದಂದ್ರೆ ಈ ನ್ಯಾಚುರಲ್ ಕೆಲಾಮಿಟೀಸ್ ಇಂದ. ಎಸ್ ಅಲ್ಲ. ಫಾರ್ಮರ್ ಬೆಳೆದಿದ್ದ ಬೆಳೆ ಮೇನ್ಲಿ ಎಫೆಕ್ಟ್ ಆಗೋದು ಎದ್ರಿಂದ ಅಂತಂದ್ರೆ ಈ ಸಡನ್ ನ್ಯಾಚುರಲ್ ಕೆಲಾಮಿಟೀಸ್ ಇಂದ. ಎಸ್ ಅಲ್ಲ. ಸೊ ಯೂಶಲಿ ಬಿಸ್ನೆಸ್ ದಾಗ ಯಾವುದೇ ಒಂದು ಪ್ರಾಡಕ್ಟ್ ಎಫೆಕ್ಟ್ ಆಗೋದು ಯಾವಾಗ್ರಿ, ಅದು ಕಾಂಪಿಟೇಟರ್ಸ್ ಬಂದಾಗ. ಎಸ್ ಅಲ್ಲ. ಇಫ್ that product gets more competitors, and if our product is not competing to opposite product in a proper way. Yes or no? Nam product competitor product mun perform chalo ಮಾಡ್ಲಿಲ್ಲ ಅಂತಂದ್ರೆ obviously ನಮ್ಮ ಪ್ರಾಡಕ್ಟ್ ಮಕ್ಕೊಂಡಂಗಿರುತ್ತೆ. Yes or no? So ಫಾರ್ಮರ್ಸ್ ಬೆಳೆದಿರೋ ಪ್ರಾಡಕ್ಟ್ ಎದ್ರ ಮೇಲೆ ಭಾಳ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಈ ನ್ಯಾಚುರಲ್ ಕೆಲಾಮಿಟೀಸ್ ಇಂದಾನೆ. Is it clear? Is it clear, students? Is it clear or not? Okay. So shall I go with the next concept? If people are clear with all the concept, all the points, what ella clear? I think farming is like a family business. Family members are put their labors, payment. Okay. Last point, no? So last point, what it will telling is that usually farming even another notice farm activity is mainly affected by some natural calamities. ಅಂದ್ರೆ ಫಾರ್ಮ್ ಆಕ್ಟಿವಿಟಿ ಬಹಳ ಎಫೆಕ್ಟ್ ಆಗೋದು ಎದರಿಂದ ಅಂತಂದ್ರೆ ಈ ಸಡನ್ ನ್ಯಾಚುರಲ್ ಕೆಲಾಮಿಟೀಸ್, ಅರ್ಥಕ್ವೇಕ್ ಇಲ್ಲ ಸುನಾಮಿನೋ. ಎಸ್ ಅಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಈ ಮಳೆಗಾಲದಲ್ಲಿ ಅದು ನೋಡ್ರಿ, ಹೆವಿ ಮಳೆ ಆಯ್ತು ಅಂತಂದ್ರೆ ಫಾರ್ಮರ್ಸ್ ಬೆಳೆದಿದ್ದ ಬೆಳೆ ಎಲ್ಲ ಹಾನಿ ಆಗಿರ್ತದೆ. ಎಸ್ ಅಲ್ಲ. ಸೊ ಅವಾಗ ಫಾರ್ಮರ್ಸ್ like he will not get whatever he have invested on. Yes or no? ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ನೋಡ್ರಿ, ಆ ಬೆಳೆ ಬೆಳೆಯೋದಕ್ಕೆ ಅವ್ನಿಗೆ ಸಿಗುದೇ ಇಲ್ರಿ. ಎಸ್ ಅಲ್ಲ. ಸೊ ಫಾರ್ಮರ್ ಉಲ್ಟಾ he will be in loss. ಎಸ್ ಅಲ್ಲ. ಸೊ ಫಾರ್ಮರ್ ಲಾಸ್ ನೇ ಬಂದ್ಬಿಡ್ತಾನೆ. ಎಸ್ ಅಲ್ಲ. if he is not getting a return whatever he have invested. ಈ ಮಳೆಗಾಲದಲ್ಲಿ ಅದು ಏನಾಗುತ್ತೆ ಅಂತಂದ್ರೆ ಫಾರ್ಮರ್ ಬೆಳೆದಿದ್ದ ಬೆಳೆ ಎಲ್ಲ ಫುಲ್ ಹಾನಿ ಆಗ್ಬಿಡ್ತದೆ. he will not get the return on his investment only. Again farmer ulta loss nage ಬರ್ಬಿಡ್ತಾನೆ. Okay, so this is only for understanding purpose. Is it clear? ಈಗ ಅರ್ಥ ಆಯ್ತು ಅಂದ್ರೆ ಯಾವುದು ಫಾರ್ಮ್ ಆಕ್ಟಿವಿಟಿ ಬಹಳ ಎಫೆಕ್ಟ್ ಆಗೋದು ಎದರಿಂದ, ಡ್ಯೂ ಟು ಅ ನ್ಯಾಚುರಲ್ ಕೆಲಾಮಿಟಿ. Is it clear? Okay, so shall I go with the next concept? If you people are clear with this, ಇದು ಕ್ಲಿಯರ್ ಆಗಿತ್ತು ಅಂದ್ರೆ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ಲಿ. ಆಬ್ಜೆಕ್ಟಿವ್ ಆಫ್ ಫಾರ್ಮ್ ಅಕೌಂಟಿಂಗ್ ಎದಕ್ಕೆ ಬೇಕು? These are the transaction. Keep in mind, okay, by solving it is very important. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವ್ರಿ ಟ್ರಾನ್ಸಾಕ್ಷನ್ಸ್ ಎಲ್ಲ. Keep in mind. If you not understood, ask me, I will repeat it again. Okay, so you ಭಾಳ ಇಂಪಾರ್ಟೆಂಟ್ ಆಗ್ತದೆ. ಎಸ್ಪೆಷಲಿ ದಿಸ್ ಪೇಮೆಂಟ್ ಆಫ್ ವೇಜಸ್ ಇನ್ ಕೈಂಡ್ ಅದ ನೋಡಿ, ಇದು ಏನದ ನೋಡಿ, ಇದು 2 ಸರಿ ಅಪಿಯರ್ ಆಗ್ತದೆ ಟ್ರಾನ್ಸಾಕ್ಷನ್. Okay, so ಅವಾಗೆಲ್ಲ, so whenever
whenever like problem solution time ಅಲ್ಲಿ ಭಾಳ important ಆಗ್ತದೆ. So no, see, if it is clear, I will go with the next concept. Okay. Okay, so the next concept will be objectives of firm accounting. Okay, so students, which textbook you people are referring for financial accounting? Textbook ada ilri? Whether you people have the textbook or not, students? Textbook ada, which textbook you people are referring for financial accounting? Everyone is having the textbook. Yes or no? Ellarandaku textbook ada anta ankolತೀನಿ. So if you are not having, please come and collect. Okay, collect ಮಾಡ್ಕೊಂಡು ಹೋಗ್ರಿ. Okay, financial accounting ಕಡ್ಕೊಳ್ಳಿ onlyನಾ ಕಡ್ಕೊಳ್ಳೆ ರೆಫರ್ ಮಾಡ್ರಿ ಎಲ್ಲರೂ. Okay, so that textbook, the same textbook even I will be referring. ಅದೇ textbook refer ಮಾಡತ್ತೇನೆ. MB ಕಡ್ಕೊಳ್ಳಿ only. Okay, so everyone refer the MB ಕಡ್ಕೊಳ್ಳಿ textbook. Okay, so madam ಅದೇ ಪ್ರಾಬ್ಲಮ್ ಅಂದ್ರೆ ಅದೇ textbook ಇಂದನೇ ಪ್ರಾಬ್ಲಮ್ ಮಾಡ್ಸಾರಿಲ್ರಿ. So the same textbook even I am following. Okay, so everyone have a textbook bakery. Okay, so hardly from within 2 classes. Okay, hardly from within 2 classes I'm going to start in the problems. Ivattu baala andre naaleindane aagbodu. Okay, by tomorrow we will be starting with a problems. So please be a regular to the classes from tomorrow onwards. Yakandre ಇದು theory concept ಮುಗಿದ್ಬಿಡ್ತಾವೆ ಈಗ. So theory concepts mugitavu. So by tomorrow onwards we will start with a problematic problem start ಮಾಡೋದು. So please regular to the classes and also ask your friend to attend the classes. ಈಗ ನೋಡ್ರಿ ಎಷ್ಟು if 23 was the strength, 23 ಜನ ಆಗಿದ್ರು, ಲಾಸ್ಟ್ ಗೆ ಮತ್ತೆ 20 ಜನ ಬಂದ್ರು. 3 members have left in middle only. Or in just they will come to check whether ma'am is explaining properly or not. Madam proper ಆಗಿ explain ಮಾಡತಾಳೆ ಇಲ್ಲ ಅಂತ ನೋಡಿ ಹೋಗ್ಬಿಡ್ತಾರೆ. Okay, so the next concept is the objectives of maintaining the firm accounting. What is the objectives? Why we have to maintain an accounts for this firm activity? Why we have to maintain? Okay, so ಎದಕ್ಕೆ maintain ಮಾಡಬೇಕು? ಬರೀ ಬಿಸ್ನೆಸ್ ಗೆ ಮೇಂಟೈನ್ ಮಾಡ್ತೀವಿ, ನಾವು ಪ್ರಾಫಿಟ್ ಏನದ, ನಮ್ಮ ಫಿನಾನ್ಷಿಯಲ್ ಪೊಸಿಷನ್ ಏನದ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಬಿಸ್ನೆಸ್ ಯೂಸ್ ಮಾಡ್ತೀವಿ. In business, we usually will maintain an accounts in order to know like how much profit the business is making and what is its financial position. In order to check that one, we used to prepare the accounts. So why we have to maintain an accounts for the firm activity? ಎದಕ್ಕೆ ಮೇಂಟೈನ್ ಮಾಡಬೇಕು? The first one is to ascertain the true cost. So how much cost the farmer is incurring? Yes sir. ಎಷ್ಟು ಕಾಸ್ಟ್ ಆಗತ್ತದ in order to produce this crop? Yes sir. ಈ ಬೆಳೆ ಬೆಳೆಯೋದಕ್ಕೆ ಫಾರ್ಮರಿಗೆ ಎಷ್ಟು ಕಾಸ್ಟ್ ಆಗತ್ತದ? Yes sir. So usually ನಾವೇನ್ ಮಾಡ್ತೀವಿ, ಕಾಸ್ಟ್ ಶೀಟ್ ಅಂತ ಹೇಳಿ ಪ್ರಿಪೇರ್ ಮಾಡಿರ್ತೀವಿ. Yes sir. So usually we will prepare a cost sheet to know the how much cost we are incurring to manufacture this product. Yes sir. So business ನಾಗ ಏನ್ ಮಾಡ್ತೀವಿ ಅಂತಂದ್ರೆ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಿರ್ತೀವಿ. ಈ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗತ್ತದ? Yes sir. So at what price I have to sell in the market in order to make a profit? Yes sir. If in order to manufacture like this marker, in order to manufacture this marker, if I am incurring 20 rupees ಕಾಸ್ಟ್ ಆಗತ್ತದ್ರೆ ವಿತ್ ಆಲ್ ಎಲ್ಲ ರಾ ಮೆಟೀರಿಯಲ್ ಹಿಡಿದು ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಹಿಡಿದು ಎಲ್ಲ ಹಿಡಿದು ಕಸ್ಟಮರ್ ಕೈಗೆ ಸೇರ್ಬೇಕಂತಂದ್ರೆ ನನಗೆ 20 ರೂಪಾಯಿ ಆಗತ್ತದ. ಓಕೆ, ಸೊ ನನಗೆ 20 ರೂಪಾಯಿ ಬೀಳತ್ತದ ಅಂತಂದ್ರೆ ಇಫ್ ಐ ಸೆಲ್ ಅಟ್ 25 rupees ನಾ ಸೆಲ್ ಮಾಡ್ದಂದ್ರೆ ನನಗೆ ಒಂದು 5 ರೂಪಾಯಿ ಪ್ರಾಫಿಟ್ ಆಗಿರ್ತದೆ. ಎಸ್ ಸರ್, 5 ರೂಪಾಯಿ ಪ್ರಾಫಿಟ್ ಆಗಿರ್ತದೆ. ಸೊ like ನಾನು 20 rupeesಗೆ ಸೆಲ್ ಮಾಡಿದೆ ಅಂತಂದ್ರೆ I will be no profit no loss. If I sell for 15 rupees, I will be on a 5 rupees loss like this. Yes sir. So ಈ ತರ ಎಲ್ಲ ನಾವು ಕಾಸ್ಟ್ ಶೀಟ್ ನಮಗೆ ಗೊತ್ತಾಗ್ತದೆ. So farmers ಗೆ, yes sir. So farmers how they will, like if they maintain an account, they will comes to know that how much cost they are incurring to manufacture or produce that product. Yes sir. So by if they maintain an accounts maintain ಮಾಡಿದ್ರೆ ಅಂದ್ರೆ
ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಿಂದ ಫಾರ್ಮರ್ಸ್ಗೆ ದೇ ವಿಲ್ ಕಮ್ಸ್ ಟು ನೋ ದಟ್ ಹೌ ಮಚ್ ಕಾಸ್ಟ್ ದೇ ಆರ್ ಇನ್ಕರಿಂಗ್ ಟು ಪ್ರೊಡ್ಯೂಸ್ ದಿ ಪ್ರಾಡಕ್ಟ್. Okay, and the second one is to ascertain the profit of all the activities. Yes, sir. So how much profit they are making, how much profit the farmer is making from all the activities. If you maintain in an accounts, he will comes to know that how much profit he is maintaining. Yes, sir. So ಎಷ್ಟು ಪ್ರಾಫಿಟ್ ಮಾಡ್ಕೊಳ್ಳತಾನು, ಆಮೇಲೆ ಎಷ್ಟು ಕಾಸ್ಟ್ he is incurring to produce the product. Yes, sir. And the third one is to obtain an agriculture loan. Yes, sir. So if he is maintaining accounts maintain ಮಾಡಾಕಿದ್ರಂತಂದ್ರೆ, if he is maintaining like accounts in a proper way. Yes, sir. If in a proper way, if a farmer is maintaining the accounts maintain ಮಾಡಾಕಿದ್ರಂತಂದ್ರೆ, so he can get the loan from the banks. Yes, sir. ಈಗ financial statement na ಹೋಗಿ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರಂದ್ರೆ, so it will easy for the banker to know like okay, farmer waste profit ಆಗತ್ತದ, ಆಮೇಲೆ farmer whether he will be able to pay my loan or not. Yes, so ಈಗ financial statement na bank ಅಲ್ಲಿ ಪ್ರೆಸೆಂಟ್ ಮಾಡೋ intention ಏನಿರ್ತದ್ರಿ, so by seeing the financial statement, the banker will analyze our credit worthiness. ನಮ್ಮ ಕ್ರೆಡಿಟ್ ವರ್ತಿನೆಸ್ ನ ಅನಲೈಸ್ ಮಾಡ್ತಾರೆ ಬೈ ಪ್ರೆಸೆಂಟಿಂಗ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಎಸ್, ಈಗ ಫಾರ್ಮರ್ ಹೋಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಬ್ಯಾಂಕ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ನಂತಂದ್ರೆ, ಸೊ ಬ್ಯಾಂಕರ್ಗೂ ಓಕೆ ಹಿ ವಿಲ್ ಬಿ ಏಬಲ್ ಟು ಪೇ ಮೈ ಲೋನ್ಸ್ ಇಫ್ ಐ ಗಿವ್ ಹಿಮ್. ಎಸ್, ಸೊ ಅವ್ನಿಗೆ ಅದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಸೊ ಆಸ್ ಯೂಶುವಲ್ ಫಾರ್ಮರ್ಸ್ ವಿಲ್ ಗೆಟ್ ಅ ಲೋನ್ ಅಟ್ ಅ ಲೋವರ್ ಇಂಟ್ರೆಸ್ಟ್ ರೇಟ್. ಎಸ್, ಅವ್ರಿಗೆ ಇಂಟ್ರೆಸ್ಟ್ ಬಡ್ಡಿ ದರ ಕಡಿಮೆ ಇರ್ತದೆ. And even a farmer can claim all the subsidies what the government is providing for them. Yes, sir. Subsidies alla claim ಮಾಡಬಹುದು. If they maintain accounts for their activity, accounts maintain ಮಾಡೋದ್ರಿಂದ, so farmer will get a loan from the bank at a lower rate of interest, and even he can claim for the subsidies from the government whatever it's providing for the farmers. Yes, so ಈಗ ಅದು ಅದೇ ನಾನು ಹೇಳಿದ್ನಲ್ಲಿ ಹೊಂಡಾಗದು ಈಗೆಲ್ಲ ಹೊಂಡ ಮಾಡೋ ಪದ್ಧತಿ ಅದ. ಎಸ್, ಸೊ ಹೊಂಡ ಅದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ the government will give the subsidies for the farmers. And the fourth one is unable to comparison of the performance. Yes, so as usual business na ಹೆಂಗೆ ಕಂಪೇರ್ ಮಾಡ್ತಿದ್ರು ನೋಡ್ರಿ, one financial accounting year to another accounting year. Yes, so ಈ ವರ್ಷ ನನ್ನ ಪರ್ಫಾರ್ಮೆನ್ಸ್ ಹೆಂಗದ, so why my performance, if performance ಚಲೋ ಇತ್ತು okay, if performance ಚಲೋ ಇತ್ತು what is the reason that this year my performance is down. Yes, ಈ ತರ ಎಲ್ಲ ಕಂಪ್ಯಾರಿಸನ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. In the same way it will help for the farmers also to make another comparison activity. Yes, so ಈ activity ಇಂದ ನನಗೇನು ಪ್ರಾಫಿಟ್ ಆಗೋದಿಲ್ಲ, okay, it is better if I leave this activity and I can try for another new other one. Yes, so ಈ ಕ್ರಾಪ್ ಬೆಳೆಯೋದ್ರಿಂದ ನನಗೆ ಹೆಚ್ಚು ಪ್ರಾಫಿಟ್ ಆಗುತ್ತದೆ, so I can make some like innovations in this activity. ಈ ಕ್ರಾಪ್ ಇನ್ನ ಹೆಚ್ಚು ಬೆಳಿಬಹುದು. ಎಸ್, ಈ ಕ್ರಾಪ್ ಬೇಡ, ಸೊ ಈ ತರ ಎಲ್ಲ it will help the farmers to make a comparison with these activity ಜೋಡಿ comparison ಮಾಡೋದಕ್ಕೆ farmer ಗೆ ಹೆಲ್ಪ್ ಆಗುತ್ತೆ. And to take a proper decisions and the control. Yes, so farmer ಗೆ decisions ತಗೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ, whether have to continue this activity or not. Yes, so ಈ activity ಇಂದ ನನಗೆ ಏನು ಪ್ರಾಫಿಟ್ ಆಗೋದಿಲ್ಲ, so I can quit this one. Yes, ಈ activity ಬೇಡ, ಇದು ಬಿಟ್ಟು ಬೇರೆ activity ದಾಗ ನಾನು ಇನ್ವಾಲ್ವ್ ಆಗ್ಬೋದು. And also it will help the farmer to control the costs ಅನ್ನೋದು. Yes, ಸುಮ್ನೆ ಕಾಸ್ಟ್ ಆಗ್ತಿರ್ತಾವೆ. ಎಸ್, ಸೊ ಆ ಕಾಸ್ಟ್ ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಫಾರ್ಮರ್ಗೆ ಹೆಲ್ಪ್ ಆಗುತ್ತೆ. And the next one is provide the true financial position. So if the farmer maintains an account, so that account will provide him like what is the financial position. Yes, so ಈ ತರ ಎಲ್ಲ like if he treats all the transaction in a proper way without ignoring, ಏನು ಇಗ್ನೋರ್ ಮಾಡ್ದಿರ ಎಲ್ಲ ಟ್ರಾನ್ಸಾಕ್ಷನ್ ಪ್ರಾಪರ್ ಆಗಿ ಅಪ್ಲೈ ಮಾಡ್ತಾ ಹೋದ್ನಂತಂದ್ರೆ he will get what's his financial position, whether he is strong, whether he is weak. Yes, so ಇದೆಲ್ಲ through accounts, if you maintain an accounts, so he will comes to know ಅಂತ ಹೇಳಿ. So the first one is that he can ascertain the true cost.
if he maintains, if the farmers maintains an accounts, he can he will comes to know that how much cost he is incurring to produce the product. Yes, sir. Product produce ಮಾಡೋದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತದೆ ಅಂತ ಹೇಳಿ ತಿಳ್ಕೊಬಹುದು. ಎಸ್ ಅನ್ನು and he can he can ascertain the profit of all the activities. ಎಸ್ ಅನ್ನು ಎಷ್ಟು ಪ್ರಾಫಿಟ್ ಆಗುತ್ತದೆ ಅಂತ ತಿಳ್ಕೊಬಹುದು. Again he can get the loan from the banks and all, and also he can claim for the subsidiaries and all, and it will help him to comparison the performances and all. Yes, last year performance with this year performance he can make a comparison. Yes, both ವರ್ಷದ performance ಈ ವರ್ಷದ performance compare ಮಾಡಿ he can take the decisions. Yes, performance ಚಲೋ ಇತ್ತು, okay, if performance ಕಡಿಮೆ ಇತ್ತಂದ್ರೆ what is the reason, he can search for that reason. Yes, and also he can avoid that reason in the next year. Yes, ಆ reason avoid ಮಾಡಬಹುದು. Yes, so it helps him to compare the performance, and even it will help him to control certain costs and all which is happening unnecessary ಆಗಿ ಕಾಸ್ಟ್ ಇನ್ಕರ್ ಆಗ್ತಿರ್ತದ ಅದನ್ನ ಕಂಟ್ರೋಲ್ ಮಾಡಬಹುದು. And helps him to like a true financial position. It will help him to get a true financial position, whether he's a strong, whether he's a like a weak or not. Like in this way, strong and weak, not in the form of a physical, in the form of a finance. Either a farmer is strong or a weak in a finance. So these things and all can be comes to know by preparing an accounts. Okay, so I hope so everyone is clear. So the rest concepts like I will start in the next class. So from tomorrow class I will be starting with a problem. So be regular to the classes with a more number of strength. Okay, so I hope so everyone is clear. It's clear, students, for everyone? Is it clear to everyone? Okay, ಎಲ್ಲರಿಗೂ clear ಆಗೈತ್ರಿ? Okay, so be regular to the classes. Regular